ನಮ್ಮ ಕಟ್ಟಡ ಕಾರ್ಮಿಕರೇ ಕೂಡಲೇ ತಮ್ಮ ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಮಾಡಿಕೊಳ್ಳಿ. ಯಾಕಂದರೆ ನಾನು ಹೇಳೋ ವಿಷಯ ಈಗ ನೋಡಿ. ನಮಸ್ಕಾರ, ನಾನು ಗಂಗಾಧರ್ ರಮೇಶ್ ದೊಡ್ಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷ. ಇಂದು ಕಟ್ಟಡ ಕಾರ್ಮಿಕರಿಗೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಟ್ಟಡ ಕಾರ್ಮಿಕರಂದರೆ ಗೌಂಡಿ ಆಗಲಿ, ಮೇಸ್ತ್ರಿ ಆಗಲಿ, ಕಟ್ಟಡ ಒಟ್ಟು ಬಿಲ್ಡಿಂಗ್ ಕೆಲಸ ಮಾಡೋರಂಥರು ಅಂದರೆ ಕರ್ನಾಟಕದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ವಿವಿಧ ಕಲ್ಯಾಣ ಸೌಲಭ್ಯಗಳು ದೊರೆಯುತ್ತವೆ. ಮುಖ್ಯವಾಗಿ ಸಾಮಾನ್ಯವಾಗಿ ಇವರ ಯೋಜನೆಗಳ ವಿಭಾಗಗಳು: ಮೊದಲನೇದು ಶೈಕ್ಷಣಿಕ ಸಹಾಯಧನ, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ. ಎರಡನೇದು ಮದುವೆ ಸಹಾಯಧನ, ಅರ್ಹ ಕಾರ್ಮಿಕರ ಅವಲಂಬಿತರ ಮದುವೆಗೆ. ಮೂರನೇದು ವೈದ್ಯಕೀಯ ನೆರವು, ಕೆಲವು ಚಿಕಿತ್ಸೆಗಳು ಮತ್ತು ವೈದ್ಯಕೀಯ ಅಗತ್ಯಗಳಿಗೆ. ಮಾತೃತ್ವದ ಸಹಾಯಧನ, ಅರ್ಹ ಮಹಿಳಾ ನಿರ್ಮಾಣ ಕಾರ್ಮಿಕರಿಗೆ. ಅಪಘಾತ ಮರಣ ಪರಿಹಾರ, ಕೆಲಸದ ವೇಳೆ ಅಪಘಾತ ಅಥವಾ ಮರಣ ಸಂಭವಿಸಿದ ಸಂದರ್ಭದಲ್ಲಿ. ಮತ್ತು ಅಂತ್ಯಕ್ರಿಯೆ ಸಹಾಯಧನ, ನೋಂದಾಯಿತ ಕಾರ್ಮಿಕರ ಮರಣ ಸಂದರ್ಭದಲ್ಲಿ. ವಸತಿ ಸಂಬಂಧಿಸಿದಂಥ ನೆರವು, ನಿಯಮಾನುಸಾರ ಮನೆ ವಸತಿ ಸಂಬಂಧಿತ ಸಹಾಯ, ಪಿಂಚಣಿ, ಸಾಮಾಜಿಕ ಭದ್ರತಾ ನೆರವು, ಮಂಡಳಿಯ ನಿಯಮಾನುಸಾರ ಅರ್ಹ ಫಲಾನುಭವಿಗಳಿಗೆ. ಉಪಕರಣ, ಕೆಲಸದ ಸಾಮಗ್ರಿಗಳ ನೆರವು, ಕೆಲವು ವರ್ಗದ ಕಾರ್ಮಿಕರಿಗೆ. ತರಬೇತಿ ಮತ್ತು ಕೌಶಲಾಭಿವೃದ್ಧಿ, ಉದ್ಯೋಗ ಕೌಶಲ್ಯ ಹೆಚ್ಚಿಸಲು ತರಬೇತಿ. ಆದ್ದರಿಂದ ನಮ್ಮ ಕರ್ನಾಟಕದ ಕಾರ್ಮಿಕರೇ ತಪ್ಪದೆ ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಮಾಡಿಕೊಳ್ಳಿ, ಯೋಜನೆಗಳು ಪಡೆದುಕೊಳ್ಳಿ. ಧನ್ಯವಾದಗಳು.